ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬಳಸಿ ಆ ಅಪ್ಲಿಕೇಶನ್ನಲ್ಲಿ ಒಂದು ವಿಡಿಯೋ ರೆಡಿ ಮಾಡೋಣ. ವಿಡಿಯೋದಲ್ಲಿ ಟೆಕ್ಸ್ಟ್ ಬರಿತೀವಲ್ಲ, ಆ ಟೆಕ್ಸ್ಟ್ ಒಂದೊಂದು ಟೆಕ್ಸ್ಟ್ ಬರಿತಿರೋ ಹಾಗೆ ಕಾಣಬೇಕು. ಆ ರೀತಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಂದರೆ ಆ ರೀತಿ ವಿಡಿಯೋ ಕ್ರಿಯೇಟ್ ಮಾಡೋ ಸಲುವಾಗಿ ನಮಗೆ ಬೇಕಾಗಿರುವಂಥ ನಮಗೆ ಏನೇನು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಡಾಕ್ಟರ್ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸ್ನೇಹಿತರೆ, ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡಲಿರುವ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗಲಿದೆ. ಸೊ ಬನ್ನಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ನಾನಿಲ್ಲಿ ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಹತ್ರ ಕೈನ್ ಮಾಸ್ಟರ್ ಇದ್ದರೆ ಓಪನ್ ಮಾಡಿ, ಇಲ್ಲ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಕೈನ್ ಮಾಸ್ಟರ್ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪ್ಲಸ್ ಅಂತ ಐಕನ್ ಇದೆ ಸೆಂಟ್ರ್ನಲ್ಲಿ, ಅದನ್ನು ಕ್ಲಿಕ್ ಮಾಡೋಣ. ಈಗ 16:9 ರೇಷೋದ ಆಕ್ಸೆಪ್ಟ್ ರೇಷಿಯೋ ಏನಿದೆ ಅಲ್ಲ, ಅದನ್ನು ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಮೀಡಿಯಾ ಅಂತ ಇದೆ, ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಮೀಡಿಯಾ ಬ್ರೌಸರ್ ಅಂತ ಮೇಲ್ಗಡೆ ಇದೆ, ಅದರ ಕೆಳಗಡೆ ಬ್ಯಾಕ್ಗ್ರೌಂಡ್ ಅಂತ ಇದೆ, ಬ್ಯಾಕ್ಗ್ರೌಂಡ್ ಮೇಲೆ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಕೂಡ ಸಿಗುತ್ತೆ ಮತ್ತು ಕಲರ್ಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಏನು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಕಲರ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಸಾರಿ. ಸೊ ಇಲ್ಲಿ ನೋಡಿ, ನಾನು ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ನೋಡಿ, ಕೆಳಗಡೆ ಯೆಲ್ಲೋ ಕಲರ್ ಬಂತು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆಯಲ್ಲ ಕಲರ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ದೊಡ್ಡ ಮಾಡ್ಕೊಳ್ಳಿ. ಅಂದರೆ ರೈಟಿಗೆ ಇಲ್ಲಿ ಕ್ಲಿಕ್ ಮಾಡಿ, ಲಾಸ್ಟಿಗೆ ಸೆಲೆಕ್ಟ್ ಮಾಡಿ ಹೋಲ್ಡ್ ಮಾಡಿ, ಆಮೇಲೆ ಈ ರೀತಿ ಸ್ಲೈಡ್ ಮಾಡ್ಕೊತಾ ಹೋಗಿ ರೈಟ್ ಹ್ಯಾಂಡ್ ಸೈಡ್. ನಿಮಗೆ ಎಷ್ಟು ಬೇಕು ಅಷ್ಟು ಅದನ್ನು ಉದ್ದ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಮೇಲ್ಗಡೆ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಬರ್ತಾಯಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾಡಿಬಿಡಿ. ಸೊ ಅದಾದ ಕೂಡಲೇ ನಾವು ಲೇಯರ್ ಮೇಲೆ ಹೋಗೋಣ. ಲೇಯರ್ ಸೆಲೆಕ್ಟ್ ಮಾಡಿ, ಆಮೇಲೆ ಇಲ್ಲಿ ನೋಡಿ ಫೋರ್ತ್ ಆಪ್ಷನ್ ಕೆಳಗಡೆಯಿಂದ ಎರಡನೇ ಆಪ್ಷನ್ ಟೆಕ್ಸ್ಟ್ ಅಂತ ಇದೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈಗ ನಿಮ್ಗೇನು ಬೇಕು ಅದನ್ನು ನೀವು ಬರೀರಿ. ಸೊ ನಾನಿಲ್ಲಿ ಏನೋ ಒಂದು ಬರಿತೀನಿ, ಬನ್ ಸಾರಿ ಒಂದು ನಿಮಿಷ ಸ್ನೇಹಿತರೆ. ನಾನು ಇದರಲ್ಲಿ ಡಿಲೀಟ್ ಮಾಡಿ ಲೇಯರ್ ಮೇಲೆ ಹೋಗಿ ನಾನೇನು ಮಾಡ್ತೀನಿ, ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ಕೂಡಲೇ ಇಲ್ಲಿ ನೋಡಿ ಒಂದು ಕೀಪ್ಯಾಡ್ ಓಪನ್ ಆಗಿದೆ, ಅದರ ಮೇಲೆ ನಾನು ಬರಿತಾ ಇದ್ದೀನಿ ಬನ್ ಅಂತ ಬರಿಬೇಕಾಗಿದೆ. ಸೊ ಬನ್, ಓಕೆ. ನನ್ನ ಬಗ್ಗೆ ಹೇಳಿದ್ದು ನಿಜ ಅಂತ ಇದೆ, ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದೆ. ಈಗ ಓಕೆ ಮಾಡೋಣ. ಸೊ ಇಲ್ಲಿ ನೋಡಿ, ನನ್ನ ಬಗ್ಗೆ ಹೇಳಿದ್ದು ನಿಜ ಅಂತ ಬಂತು. ಓಕೆ. ಸೊ ಇಲ್ಲಿ ಕೆಳಗಡೆ ಒಂದು ಎರಡು ಸೈಡ್ ಏರೋ ಮಾರ್ಕ್ ಇದೆಯಲ್ಲ ಕೆಳಗೆ, ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ದೊಡ್ಡ ಮಾಡಿ, ಟೆಕ್ಸ್ಟನ್ನು ದೊಡ್ಡದು ಮಾಡ್ಕೊಳ್ಳಿ. ಓಕೆ. ಸೊ ಈ ರೀತಿ ದೊಡ್ಡದಾಯಿತು. ಈಗ ಕೆಳಗಿನ ಟೆಕ್ಸ್ಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ನೀವು ಅದನ್ನು ಕೂಡ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ. ಓಕೆ. ಸೊ ಈ ರೀತಿ ದೊಡ್ಡ ಮಾಡಿ ಆಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ. ನನ್ನ ಬಗ್ಗೆ ಕೆಳಗಡೆ ಏನಿದೆ ಅಲ್ಲ ಸೆಕೆಂಡ್ ಲೇಯರ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತ ಇದೆ, ಅದರ ಕೆಳಗಡೆ ಒಂದು ಇನ್ ಆ್ಯನಿಮೇಷನ್ ಪ್ರೋಗ್ರಾಮ್ ಇದೆ. ಇಲ್ಲಿ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇನ್ ಆ್ಯನಿಮೇಷನ್ ಅಂತ ಬರ್ತಾ ಇದೆ. ಮೇಲ್ಗಡೆ ನೋಡಿ, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ರೈಟ್ ಮಾರ್ಕ್ ಇದೆ, ಅದರ ಸ್ವಲ್ಪ ಬಲಗಡೆ ನೋಡಿ, ಎಡಗಡೆ ನೋಡಿ ಇನ್ ಆ್ಯನಿಮೇಷನ್ ಅಂತ ಇತ್ತು. ಸೊ ಇಲ್ಲಿ ನೋಡಿ, ನನ್ ಫೇಡ್ ಪಾಪ್ ಸ್ಲೈಡ್ ರೈಟ್, ಸ್ಲೈಡ್ ಲೆಫ್ಟ್, ಸ್ಲೈಡ್ ಅಪ್, ಹೀಗೆ ಹಲವಾರು ರೀತಿಯ ಟೆಕ್ಸ್ಟ್ಗಳಿವೆ. ಸೊ ಇದರಲ್ಲಿ ನೀವು ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೋಡಿ ಲೆಟರ್ ಬೈ ಲೆಟರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಈಗ
ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ನನ್ನ ಬಗ್ಗೆ ಹೇಳಿದ್ದು ನಿಜ ಅಂತ ಬಂತು, ಹೌದು ತಾನೆ? ಸೊ ಈಗ ಟೈಪ್ ಆದಂಗೆ ಕಾಣಿಸ್ತಾ ಇದೆ. ಇದು ನೀವು ಸ್ಪೀಡ್ನ ಸ್ಲೋ ಮಾಡ್ಬೋದು, ಇನ್ನೂ ಕಡಿಮೆ ಮಾಡ್ಬೋದು ಅಥವಾ ಜಾಸ್ತಿ ಮಾಡ್ಬೋದು. ಜಾಸ್ತಿ ಫಾಸ್ಟ್ ಆಗಬೇಕು ಅಂದರೆ ಈ ಅದನ್ನು ಲೆಫ್ಟ್ ಸೈಡ್ ರೈಟ್ ಸೈಡ್ ಸರಿಸಬೇಕು, ಇಲ್ಲಾಂದರೆ ಲೆಫ್ಟ್ ಸೈಡ್ ನೀವು ಸರಿಸಿದರೆ ಸ್ಲೋ ಆಗಿಬಿಡುತ್ತೆ. ನೋಡಿ ನೋಡಿ ಈ ರೀತಿ ಸ್ಲೋ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ನಾನು ಮೂವ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ನೋಡಿ ನೀವು ಎಷ್ಟು ಸ್ಲೋ ಮಾಡ್ತೀರೋ ಅಷ್ಟು ಸ್ಲೋ ಆಗಿ ಬರ್ತದೆ, ಹೌದಾ? ನೀವು ಅದನ್ನೇ ರೈಟಿಗೆ ಸರಿಸಿದರೆ ಸ್ಲೋ ಆಗೋದು ಫಾಸ್ಟ್ ಆಗಿಬಿಡುತ್ತೆ. ನೋಡಿ ಇಮಿಡಿಯೇಟಾಗಿ ಬಂದುಬಿಡ್ತು. ಸೊ ಈ ರೀತಿ ನೀವು ಸ್ಲೋ ಫಾಸ್ಟ್ ಮಾಡ್ಬೋದು. ಸೊ ಇದಾದ ಬಳಿಕ ಸ್ನೇಹಿತರೆ, ನಿಮ್ಗೆ ಯಾವ ಟೆಕ್ಸ್ಟ್ ಬೇಕು ಆ ರೀತಿ ಟೆಕ್ಸ್ಟ್ಗಳನ್ನು ಹಾಕಿ ನೀವು ಮಾಡ್ತಾ ಹೋದರೆ ಆಯಿತು. ಸೊ ಇಲ್ಲಿ ನೋಡಿ, ನಾನು ಇದನ್ನೇ ಮೇಲ್ಗಡೆ ಸರಿಸಿ ಇದೇ ಟೆಕ್ಸ್ಟ್ನ ಇನ್ನೊಮ್ಮೆ ಕಾಪಿ ಮಾಡ್ತೀನಿ. ಕಾಪಿ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಡಿಲೀಟ್ ಬಟನ್ ಕೆಳಗಡೆ ಒಂದು ಆಪ್ಷನ್ ಇದೆ, ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆ, ಡೂಪ್ಲಿಕೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಎರಡು ಬಂತು, ಇಲ್ಲಿ ನೋಡಿ ಎರಡನೇ ಲೇಯರ್ ಬಂತು. ಸೊ ಇದನ್ನು ನಾನು ಕೆಳಗಡೆ ನೋಡಿ ಈ ರೀತಿ ಎರಡು ಲೇಯರ್ ಬಂದಿದೆ. ಸೊ ಇದನ್ನು ಇಲ್ಲಿ ಕೆಳಗಡೆ ತಂದುಬಿಡ್ತೀನಿ. ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಕಡಿಮೆ ರೈಟಿಗೆ ನಾನು ಸರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬರಬೇಕು, ಆಮೇಲೆ ಒಂದು ಬರಬೇಕು, ಆ ರೀತಿ ನಾನು ಸೆಟ್ ಮಾಡ್ತಾಯಿದ್ದೀನಿ. ನೋಡಿ ಈಗ ನಾನು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನನ್ನ ಬಗ್ಗೆ ಹೇಳಿದ್ದು ನಿಜ ಅಂತ ಬಂತು. ಓಕೆ, ಸೊ ಇಲ್ಲಿ ಇಮಿಡಿಯೇಟಾಗಿ ಅದೇನು ಇದು ಸೆಕೆಂಡ್ ಲೇಯರ್ ಏನಿದೆ ಅದು ಟೈಪ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ನೋಡಿ ಈಗ ನಾನು ಮಾಡ್ತೀನಿ, ಅದು ಕೂಡ ಈ ರೀತಿ ನನ್ನ ಬಗ್ಗೆ ಹೇಳಿದ್ದು ನಿಜ. ಓಕೆ, ಸೊ ಈ ರೀತಿ ನೀವು ಈ ಟೆಕ್ಸ್ಟ್ನ ಮಾಡ್ಬೋದು ಸ್ನೇಹಿತರೆ. ಬರೆಯೋ ಟೆಕ್ಸ್ಟ್ನ ಈ ರೀತಿ ಕೈನ್ ಮಾಸ್ಟರ್ನಲ್ಲಿಯೂ ನೀವು ರೆಡಿ ಮಾಡ್ಬೋದು. ಸೊ ನಿಮ್ಗೆ ಎಷ್ಟು ಬೇಕು ಸ್ಲೋ ಫಾಸ್ಟ್ ಅದು ಕೂಡ ಮಾಡ್ಬೋದು. ನೋಡಿ ಒಂದಾದ ಕೂಡಲೇ ಇನ್ನೊಂದು ಲೇಯರ್ನಲ್ಲಿ ಈ ರೀತಿ ಬರಿತಾ ಹೋಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ಆ ರೀತಿ ಲೇಯರ್ನ ಸೆಲೆಕ್ಟ್ ಮಾಡಿ ಟಾಪಿಕ್ ಬಗ್ಗೆ ನೀವು ಬರೆದು ಆಮೇಲೆ ಟೈಪ್ ಮಾಡೋ ಹಾಗೆ ಮಾಡ್ಬೋದು. ಸೊ ಈ ರೀತಿ ಇನ್ನೂ ಕೈನ್ ಮಾಸ್ಟರ್ ಬಗ್ಗೆ ಕಲಿಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ನೀವು ಹೇಳ್ಬೋದು ಸ್ನೇಹಿತರೆ. ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ಹೇಳಿ, ನಾನು ಅದರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಸ್ನೇಹಿತರೆ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.